ಈ ನೀಚನ ಬಾಧೆಯನ್ನು ಸಹಿಸಲಾರನು. ಇಲ್ಲಿಯೇ ಇರುವ ಈ ಶಿಂಷ್ಪ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ನನ್ನ ಸರ್ವ ಅಪರಾಧಗಳನ್ನು ಕ್ಷಿಪ್ರಗಳು ಬಂದು ಲಕ್ಷ್ಮಣ ಸಹಿತ ಅಮ್ಮ ಕ್ಷೇಮದಿಂದ ಹೆರುತ್ತಾಯ ರಾಮರ ವಿಕುಲ ಸೋಮ ಪ್ರಸಾದ. ಅಮ್ಮ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ ಎನ್ನ ಒಡೆಯನಾದ ಸುಗ್ರೀವರಾಜನ ಬಳಿಯಲ್ಲಿ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಸ್ವಾಮಿಯವರು ಕ್ಷೇಮವಾಗಿ ಇರುವರು ತಾಯಿ. ಏನಾಶ್ಚರ್ಯ! ಈ ಅದ್ಭುತವಾದ ಕಪಿಯಾದರೂ ಯಾವುದು? ರಾಕ್ಷಸರ ಮಾಯಿ ಆಗಿರಬಹುದೇ, ಅಥವಾ ಸ್ವಪ್ನವನ್ನು ಕಾಣುತ್ತಿರುವೇನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗಾವ ಅಮಂಗಳವೂ ಆಗಿದ್ರಲ್ಲಿ ಸ್ವಾಮಿ, ನಿನಗಾವ ಅಮಂಗಳವೂ ಆಗಿದ್ರಲ್ಲಿ. ಕೇಸರಿಯ
ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬದಲ್ಲಿ ಜನಿಸಿದ ನನ್ನನ್ನು ಮಾರುತಿ ಈಶ್ವರ ಪ್ರಣೀತ ವಾಯುದೇವನ ಅಂಶದಿಂದ ಜನಿಸಿದ ನನ್ನನ್ನು ಮಾರುತಿ ಆಂಜನೇಯ ಹನುಮಂತನೆಂದು ಕರೆಯುತ್ತಾರೆ. ಅಮ್ಮ, ಸುಗ್ರೀವರಾಜನಿಂದ ನೇಮಿಸಲ್ಪಟ್ಟು ನಿಮ್ಮನ್ನು ಹುಡುಕಲು ಬಂದ ರಾಮ ಸೇವಕನು ನಾನಮ್ಮ. ಅಮ್ಮ, ಜನಸ್ಥಾನದಲ್ಲಿ ಆ ದುರನಾದ ದಿಶಕಂಡನ್ನು ಅಪರಿಸಿದ್ದ ಸೀತಾ ಮಾತೆಯವರು ತಾವೇ ಆಗಿದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿರಿ ತಾಯಿ. ನಿಮ್ಮಲ್ಲಿ ಕೆಲವು ಗೌಪ್ಯವಾದ ವಿಚಾರವನ್ನು ತಿಳಿಸಬೇಕು. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ್ದೇ ಧರ್ಮ. ಜನಕ ಧರಣಿಯಿಂದ ಬರ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸ್ಥಿತಿ ನಾನೇನಪ್ಪ. ಸಾರಾಚಾರೆ ಧೀರ ನಮೋಸ್ತುತೆ, ಸಾರಾಚಾರೆ ಧೀರ ನಮೋಸ್ತುತೆ, ನೀರಜ ಪರಿಪೋತೆ ಪೂಜಾತೆ, ನೀರಜ ಪರಿಪಾಹೆ ಮೈದೆ, ನೀರಜ ಪರಿಪಾಹೆ. ಧನ್ಯೋಸ್ಮಿತಾಯೇ ಧನ್ಯೋಸ್ಮಿ. ಅಮ್ಮ, ನನ್ನ ಜನ್ಮ ಸಾರ್ಥಕವಾಯಿತು ತಾಯಿ. ನನ್ನ ದೂತತ್ವವು ಸಾರ್ಥಕವಾಯಿತು. ಅಯ್ಯ, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು. ನಿಮ್ಮಿರುವರ ಸಖ್ಯವಾದ ಬಗೆಯಾದರೂ ಹೇಗೆ? ಹಾಗೆ ಆಗೈತೆ. ಶ್ರೀರಾಮ ಜಯ
अनुज सहकरिसे वनवनदि परितपिसे पंचवटियोर्नेलेसे रामा ಅಮ್ಮ ನಿಜವೇ ತಾಯಿ ಶೂರ್ಪನಖ ಬಂಧದಲ್ಲಿ ಸ್ವರ್ಣ ಮುಖಮಂದಿಯಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ಕಳುಬಡಲಿದ ನಮ್ಮ ರಾಮನಮ್ಮ ಸುಗ್ರೀವಸಕನಾಗಿ ಈ ಹನುಮಕಿಂಕರನಾಗಿ ಎನ್ನಮ್ಮ ನಿಮಗಾಗಿ ಕಳುಹಿದನು ಶೋಧನೆಗಾಗಿ ರಾಮ 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 ರಾಮಚಂದ್ರ ರಾಮ ಆ ಆ ಆ ಆ ಅಮ್ಮ ಹೀಗಲಾದರೂ ನಾನು ನಂಬುತ್ತಾಯಿ. ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನು ಅವಲಂಬಿಸಿ ಆತ್ಮರಾಮನ ಅಂತರಂಗ ಭಕ್ತನಾಗನು ತಾಯಿ. ಹಾಗಿದ್ದ ಮೇಲೆ ಈ ಘನತರವಾದ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ? ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದೆಯಲ್ಲ. ಆಗ ನೀನು ಯಾವ ರೂಪಿನಿಂದ ಬಂದೆ? ಆ ರೂಪವನ್ನು ಪುನಃ ಧರಿಸಬಲ್ಲೆಯಾ? ಅಮ್ಮ ನನ್ನ ಆಗಿನ ರೂಪವನ್ನು ನೋಡಿದರೆ ನೀವು ಭಯಪಡುವಿರಿ ತಾಯಿ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವನೆ. ನಿರಾಕರಿಸಿದ ನಡೆಸಿಕೊಡು ಹನುಮ. ಹಾಗೆ ಆಗಲಿ ತಾಯಿ, ಈ ಮಾತು ನಿಶ್ಚಯವೇ ತಾಯಿ. ಹಾಗಾದರೆ ಈಗ ನೋಡಿ ನನ್ನ ರೂಪವನ್ನು. ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು.
ಕಲ ತೋರಿ ಸಿಂಹಧಾರಿಯ ಮುರಮೆ ಬೆದರ ಬೇಡವೆ ಮಾತೆ ಮಾನಿತೆ ಸೊನೆಯೇ ಸುಹಾನೆ ಬೆದರ ಬೇಡವೆ ಮಾತೆ ಮಾನಿತೆ ಅಮ್ಮ ಅಮ್ಮ ಈಗಲಾದರೂ ನನ್ನನ್ನು ನಂಬಿತಾರೆ. ಆಂಜನೇಯನೇ, ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣ ಗಾಂಭೀರ್ಯಗಳನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯ? ಅಮ್ಮ, ಲೋಕ ಮೋಹಕನು ಪರಂಧಾಮನೂ ಆದ ಶ್ರೀರಾಮನ ಗುಣಲಕ್ಷಣಗಳನ್ನು ಹೇಳಲು ನನ್ನ ಮರ್ಕಟನಾದ ನನ್ನಿಂದ ಸಾಧ್ಯವೇ ತಾಯಿ? ಅಮ್ಮ, ಸಹಸ್ರ ನಾಲಿಗೆಯುಳ್ಳ ಆದಿಶೇಷನಿಂದಲೂ ಅಸಾಧ್ಯವಾಗಿರುವಾಗ ಈ ಮರ್ಕಟನಿಂದ ಸಾಧ್ಯವೇ ತಾಯಿ? ಹಾಗೆ ಆಗಲಿ ತಾಯಿ, ನನಗೆ ತಿಳಿದಷ್ಟು ಹೇಳುವೆನು, ಅನ್ಯತಾ ಭಾವಿಸಬೇಡಿ. ಹಾಗೆ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರಧಲ
ಸಮಯದಲ್ಲಿ ಶ್ರೀರಾಮಚಂದ್ರನು ಮತ್ತು ನೀವು ಜಲಕ್ರೀಡೆ ಆಡುವ ಸಮಯದಲ್ಲಿ ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸದಂತೆ ನಿಜವೇ ತಾಯಿ? ನಿಜ. ಅಮ್ಮ, ಮುಂಗೈಯ ಮೇಲೆ ಮತ್ಸ್ಯ ಲಾಂಛನವೆಂಬ ಚಿಹ್ನೆ ಇರಿಯಂತೆ ಸತ್ಯವೇ ತಾಯಿ? ಸತ್ಯ. ವಾಮಾಂಗ್ರಿಯಲ್ಲಿ ವಸುಳೆಂಬ ಮತ್ತೊಂದು ಚಿಹ್ನೆ ಇರುವುದಂತೆ ನಿಜವೇ ತಾಯಿ? ನಿಜ. ಅಮ್ಮ, ಕಾಸುರನ ವಿಚಾರವನ್ನು ಸಾಕು ಸಾಕು ಅತಿ ಗೋಪ್ಯವಾಗಿ ತಿಳಿಸಬೇಕೆಂದು ಶ್ರೀರಾಮಚಂದ್ರನು ಹೇಳಿರುವರು ಯಥಾರ್ಥವೇ ತಾಯಿ? ಯಥಾರ್ಥ. ಏನು ಮಾಡಲಿ, ಈತನು ಎಷ್ಟು ವಿಧವಾಗಿ ಹೇಳಿದರೂ ನಂಬಿಕೆ ಸಾಲದಾಗಿದೆ. ಈತನನ್ನು ನಾನು ಹೇಗೆ ನಂಬಲಿ ರಾಮಚಂದ್ರ? ಹೌದು ತಾಯಿ, ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸಿರುವ ನಿಮಗೆ ನನ್ನ ಮೇಲೆ ನಂಬಿಕೆಯಾದರೂ ಹೇಗೆ ಬರುವುದು? ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ಈ ಅಂಗುಳಿಕೆಯನ್ನು ಸಮರ್ಪಿಸುವನು. ಅಮ್ಮ, ಇದು ಶ್ರೀರಾಮಚಂದ್ರರ ಘನಮುದ್ರಿಕೆ ಸ್ವೀಕರಿಸುತ್ತಾಯಿ. ನನ್ನ ಸ್ವಾಮಿಯ ಘನಮುದ್ರಿಕೆ. ಈ ಮುದ್ರೆಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಷ್ಟು ಸಂತೋಷವಾಯಿತು. ಧನ್ಯಳಾದೆನು ರಾಮಚಂದ್ರ, ಧನ್ಯಳಾದೆನು. ನನ್ನ ಬಾಳಿಗೆ ಸೂರ್ಯೋದಯವಾಯಿತು. ಮಾರುತಿ, ಇದು ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರರಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕೆಂತಲೂ ಹೇಳು. ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ನನ್ನ ಸ್ವಾಮಿಗೆ ಹೇಳಿಬಿಡು. ಅಮ್ಮ, ವೀರ ರಮಣಿಯಾದ ನೀವು ಈ ರೀತಿ ಮಾತನಾಡಬಾರದು ತಾಯಿ. ಅಮ್ಮ, ನನ್ನ ಒಡೆಯನಾದ ಸುಗ್ರೀವರಾಜನಿಗೆ ಏನು ತಿಳಿಸಲಿ, ಹಾಗೂ ಲಕ್ಷ್ಮಣ ಸ್ವಾಮಿಯವರಿಗೆ ಏನು ತಿಳಿಸಲಿ ತಾಯಿ? ನನ್ನ ಆಶೀರ್ವಾದಗಳನ್ನು ತಿಳಿಸು. ಹಾಗೆ ಆಗಲಿ ತಾಯಿ. ಅಮ್ಮ, ನಾನು ಬಂದು ಬಹಳ ವೇಳೆಯಾಯಿತು. ತಮ್ಮ ಅಪ್ಪಣೆಯಾದರೆ ನಾನಿನ್ನು ಹೊರಡುವೆನು. ಆಂಜನೇಯನೇ, ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿ ಮುದ್ರೆಂಗುರವನ್ನು ಅರ್ಪಿಸಿ ಮಹದುಪಕಾರವನ್ನು ಮಾಡಿದೆ. ಈ ಉಪಕಾರಕ್ಕೆ ನಾನು ಏನು ತಾನೇ ಮಾಡಲು? ಅಮ್ಮ, ತಮ್ಮ ಪಾವನ ಕರಗಳಿಂದ ನನ್ನನ್ನು ತಮ್ಮ ಮನ ಬಂದಂತೆ ಹರಿಸುತ್ತಾಯಿ. ಶ್ರೇಯೋವಾಂತು ಬಾಳೈ ವಾಯುನಂದನ, ಚಿರಂಜೀವಿಯಾಗಿ ಬಾಳು. ಶ್ರೇಯೋವಾಂತು ಬಾಳೈ ವಾಯುನಂದನ, ಆಯುಧಾಂಗನಾಗೋ ಆಯುಷ್ಮಂತನಾಗೋ. ಚಿರಂಜೀವಿಯಾಗಿ ಬಾಳು. ಶುಭಮಸ್ತು, ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಅಮ್ಮ, ನಿಮ್ಮ ದರ್ಶನ ಮಾಡುವ ತನಕ ಫಲಾಹಾರಗಳನ್ನು ತುಂಬಿಸುವುದಿಲ್ಲವೆಂದು ಶ್ರೀರಾಮಚಂದ್ರನ ಮೇಲೆ ಆಣೆಯನ್ನು ಮಾಡಿದ್ದೆನು. ಈಗ ನಿಮ್ಮ ದರ್ಶನವಾದ ಮೇಲೆ ನನಗೆ ಬಾಯಾರಿಕೆ ಹಸಿವು ಬಹಳವಾಗಿ ಆಗುತ್ತಿರುವುದು. ಆದ್ದರಿಂದ ತಮ್ಮ ಅಪ್ಪಣೆಯಾದರೆ ಇಲ್ಲಿರುವ ಹಣ್ಣುಗಳನ್ನು ತಿಂದು ನನ್ನ ಹಸಿವನ್ನು ಇಳಿಸಿಕೊಳ್ಳುವೆನು. ಹಾಗೆ ಆಗಲಿ. ಆದರೆ ಇಲ್ಲಿನ ರಾಕ್ಷಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆಯೇ ಕೆಳಗಡೆಯೇ ಬಿದ್ದಿರುವ ಫಲಗಳನ್ನು ಬಂಧಿಸು. ಯಾವ ಗಲಭೆಯನ್ನು ಮಾಡಕೂಡದು. ಹಾಗೆ ಆಗಲಿ ತಾಯಿ. ಅಮ್ಮ,
ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು. ಸ್ವಲ್ಪ ಮರೆಯಾಗಿ ನಿಲ್ಲು. ಹೋಗಿ ಬಾ. ಶುಭಮಸ್ತು. ಆಹಾ, ನಾನು ಬಂದ ಕಾರ್ಯವಾಯಿತು. ವೃತ್ತಿವಾಗಿ ಬಂದ ನಾನು ಶತ್ರುವಿನ ಬಲಾಬಲವನ್ನು ತಿಳಿಯುವುದು ಅತಿ ಮುಖ್ಯವಾಗಿರುವುದು. ಆದ್ದರಿಂದ ಇಲ್ಲಿ ಈ ಅಶೋಕವನ್ನು ಹಾಳು ಮಾಡಿದರೆ ಇಲ್ಲಿನ ಸೇವಕರು ನನ್ನನ್ನು ರಾವಣನ ಆಸ್ಥಾನಕ್ಕೆ ಕರೆದೊಯ್ಯುವರು. ಆಗ ರಾವಣನಿಗೆ ನಾನು ಕೆಲವು ಹಿತೋಕ್ತಿಗಳನ್ನು ಹೇಳುವೆನು. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ. ಅಕ್ರ ಏನು ಬಾರೋ ನೋಡ್ ಬಾರೋ, ನಿಮ್ಮ ಅಣ್ಣ ಬಂದೇವ್ನಿ. ಯಾವ್ದಲ್ಲ ಇದು ಹಸಿರು ಕಾಲ್ಡಿ? ಏಯ್ ನಿಂಗೆ ಗೊತ್ತಾಗಲ್ಲ, ಸುಮ್ಕಿರ. ಯಾರಯ್ಯ ನೀನು? ಅಶೋಕವನವನ್ನು ನಾಳೆ ಮಾಡಿ ನೋಡು, ಅಕ್ಷಯ್ ಕುಮಾರ್ ಹೆಂಗ್ ಸತ್ ಬಿದ್ದೇವನಿ. ನೀವು ಯಾರು ಮೊದಲು ಹೇಳಿ? ನಾವು ರಾವಣೇಶ್ವರ ಅಕ್ಕಪಕ್ಕ ಇರುವ ಅಕರಮಕರಾಸುರರು. ನಾವು ಶ್ರೀರಾಮಚಂದ್ರನ ಸೇವಕರು. ಇವನು ನಮ್ಮಂತೆ ಸೇವಕನೇ ಕಣ. ಇಲ್ಲಿಗೆ ಹೆಂಗ್ ಬಂದಿದ್ ನೀನು? ನೀವು ಏಕೆ ಇಲ್ಲಿ ಬಂದಿರುವಿರಿ? ನಮ್ದೇ ಕಣೆ ಈ ವನ ಎಲ್ಲ. ಅಲ್ಲ, ಈ ವನನೆಲ್ಲ ಹಿಂಗ್ ತರದು ಬಿಸಾಕಿದ್ಯಲ್ಲ, ಏನಕ್ಕೆ ಬಂದಿರಿ ಅಂತ ಕೇಳ್ತೀಯ? ನಮ್ಮ ಪ್ರಭುಗಳು ಬಿಡ್ತಾರೆ ಅಂತ ಕಟ್ಟಿದಿ. ನನ್ನೊಡನೆ ಸರಿಸಮನಾಗಿ ಯುದ್ಧ ಮಾಡೋ ವೀರರು ಧೀರರು ಯಾರು ಇರುವುದರಿಂದ ಕೇಳೋದು ಬಂದಿರು. ಸಾಕಿದೆಯಲ್ಲ ಅಕ್ಷಯ್ ಕುಮಾರ. ಅವ್ರ ಅಣ್ಣ ಬತ್ತನ್ ತಡಿ. ಇಂದ್ರಜಿತ್ ಕರ್ಕೊಂಬತ್ತಿ ತಡಿ. ನೋಡು, ಅಕ್ಷರ ಕೊಂದವದೋ ಅಕ್ಷರ ಕೊಂದವದೋ ದಕ್ಷನೆನಿಸಿ ಮೆರೆವ ನೀಚ ಕೋಡುಗ ನಿಲ್ಲು ನಿಲ್ಲು. ಈ ಕ್ಷಣದಿ ಶಿರವನ ಹರಿಸುವೆ, ಈ ಕ್ಷಣದಿ ಶಿರವನ ಹರಿಸುವೆ. ಬಕ್ಷಿಪೆನ ಇಂದ್ರಜಿತಿವರಾಜ ಕೆಲವ ಕೋಡಗ ನಮ್ಮ ಅಶೋಕವನವನ್ನು ಹಾಳು ಮಾಡಿ ಅಕ್ಷಯನನ್ನು ಸಂಹರಿಸಿ ನಮ್ಮ ರಾಕ್ಷಸರನ್ನು ಹಿಂಸಿಸಲು ಕಾರಣವೇನು? ಬೇಗ ಹೇಳೋ. ಹೇಳೋ. ಇಂದ್ರನಿಂದ ಗೆದ್ದೆನ್ನೆಂಬ ಅಹಂಕಾರ ಸಲ್ಲದು. ಬಂದ ದಾರಿ ಹಿಡಿದುಕೊಂಡು ಹೋಗು, ಇಲ್ಲವಾದರೆ ಪ್ರಮಾದವಾದಿದ್ದು. ಎಚ್ಚರಿಕೆ. ಓಹೋ, ಹಾಗಾದರೆ ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಬಿಡಿ ಪ್ರಭು. ಹಂಗೆ ನಿನ್ನ ಬಾಣಗಳು ನನಗೆ ತುಣಕ್ಕೆ ಸಮಾನ. ಏನು ಮಾಡಲಿ ಪ್ರಭು? ಮರೆತಿದ್ದೀರೇನು? ಓ, ಬ್ರಹ್ಮಾಸ್ತ್ರ. ಈತನ ಮೇಲೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುವೆನು. ನಮ್ಮ ಪ್ರಭು ಬ್ರಹ್ಮಾಸ್ತ್ರ ಪಿತಾಮಹನೇ ಕೊಟ್ಟ ಮಾತಿನಂತೆ ಒಂದು ಮುಹೂರ್ತ ಕಾಲ ವಶನಾಗಲೇಬೇಕು. ಕಿಚ್ಚಿಗುಳ್ವಿ ಬ್ರಹ್ಮಾಸ್ತ್ರವ ಕಿಚ್ಚುಗುಳ್ವಿ ಬ್ರಹ್ಮಾಸ್ತ್ರವ ನೆಚ್ಚನಿದೋ ನೀಚ ಕಪಿಯ ನಿನ್ನಯ ತನುವ ಅಚ್ಚರಿಂಬಿಗೆದಿಡುವುದೋ ಅಚ್ಚರಿಂಬಿಗೆದಿಡುವುದೋ ತುಚ್ಚಲಾಪಗಳ ನೀಗು ದುರ್ಮದ ಅಂದ ದುಷ್ಟ ಆಗ್ಲಿಲ್ಲ, ಅದಕ್ಕೂ ನಡೀತಿ. ಏ ರಾಕ್ಷಸರೇ, ಪ್ರಭು, ಇವನನ್ನು ನಮ್ಮ ಜನಕನ ಆಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ನಾವೆಲ್ಲ ದೇವಸ್ಥಾನಕ್ಕೆ ಅಂತಿದ್ದೋ ಪ್ರಭು. ಪೂಜೆ ಮಾಡಿಕೊಂಡು ಅಲ್ಲೇ ಇರಿ. ಕರೆದುಕೊಂಡು ಬನ್ನಿರೋ. ಅಡಿಯ ಪೂಜೆ ಮಾಡ್ಕೊಂಡು ಅಲ್ಲೇ ಇರ್ಬೇಕಂತೆ. ರಾಮ 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 ಸೀತಾ ರಾಮ 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 ಸೀತಾ ರಾಮ. ಸುರರು ಎನಗೆ ಸಮರೈ ನೋಡಲ್ ಸುರರು ಎನಗೆ ಸಮರೈ ಪ್ರಹಸ್ತ ಸುರರು ಎನಗೆ ಸಮರೈ ನೋಡಲ್ ಸುರರು ಎನಗೆ ಸಮರೈ ಯಕ್ಷ ಗರುಡ ಗಂಧರ್ವರಿರುವರೇ
ಚಂದ್ರಮೌಳಿಯಂ ವರವ ಪಡೆದ ಈ ಪ್ರಚಂಡ ವೀರನಿಗೆ ಎದುರೇ ಪ್ರಹಸ್ತ. ಚಂದ್ರಮೌಳಿಯಂ ವರವ ಪಡೆದ ಈ ಪ್ರಚಂಡ ವೀರನಿಗೆ ಎದುರೇ ಸುರರು ಎನಗೆ ಸಮರೈ ನೋಡ ಸುರರು ಎನಗೆ ಸಮರೈ. ಪ್ರಹಸ್ತ ಸಹಸ್ರಾರು ಸೈನಿಕರಿಂದ ಪರಿವೇಶಿಸಲ್ಪಟ್ಟ ಈ ರಾವಣನ ಸನ್ನಿಧಿಯಲ್ಲಿ ಒಂದು ಕಾಡು ಕವಿಯನ್ನು ಸೆಳೆತಂದು ತರಲು ಯಾರಿಂದಲೂ ಸಾಧ್ಯವಾಗಲಿಲ್ಲವೇ? ಸಾಧ್ಯವಿಲ್ಲ. ಏಕೆ ಜನಕ? ಆ ಕಪಿಯನ್ನು ಬ್ರಹ್ಮಾಸ್ತ್ರದಿಂದ ಬಂಧಿಸಿ ಕರೆತಂದಿರುವೆನು. ಏನು? ಆ ಕವಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಯಿತೆ? ಹೌದು. ಚಿಂತೆ ಇಲ್ಲ ಕುಮಾರ, ಸೆಳೆದನ್ನೇ ಆ ಕವಿಯನ್ನು. ನಡಿಯಪ್ಪ ನಡಿ. ಹೊರಗಡ್ತಾರೆ ನಡಿಯೋ. ಶ್ರೀಮ ರಾಮ 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 ಸೀತಾ ರಾಮ ರಾಮ ರಾಮ. ಪ್ರಹಸ್ತ, ಈ ಕಪಿ ಯಾರೆಂಬುದನ್ನು ತಿಳಿಸು. ಇಲ್ಲವೋ ಕಪಿಯೇ, ಯಾರು ನೀನು? ಅಕ್ಷಯಾದಿ ರಾಕ್ಷಸರನ್ನು ಕೊಲ್ಲಲು ಹೇಳು. ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವೆಯೋ ಅಥವಾ ಸ್ವಕಾರ್ಯಕ್ಕಾಗಿ ಬಂದಿರುವೆಯೋ? ಸನ್ನಿಧಾನದಲ್ಲಿ ಬೊಗಳು. ನೀನಾವನ ಫಲ ವಿಚಾರಿಪೆ. ಅವನ ಫಲ ವಿಚಾರಿಪೆ. ಮೇಲ್ ಪ್ರಧಾನದ ದಾನನು ಪರಿಹರಿಸನ ಯಾರೋ ದೊಡಪೇಳು ಮರುತ್ತರ ಬಾ. ಈಗ ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಈ ನಾರಿ ಚೋರನು ಸಿಂಹಾಸನದ ಮೇಲೆ ಕುಳಿತು ಶ್ರೀರಾಮದೂತನಾದ ನನ್ನ ಮೇಲೆ ಮಾತಾಡುತ್ತಿರುವರಲ್ಲ. ಇರಲಿ, ನನ್ನ ಈ ಲಾಂಗೂಲದಿಂದ ಉಚಿತವಾದ ಸ್ಥಾನವನ್ನು ನಿರ್ಮಿಸಿಕೊಂಡು ಇವನಿಗೆ ತಕ್ಕ ಉತ್ತರವನ್ನು ಕೊಡುವೆನು. ಜಯ ಜಯ ರಘುವೀರ ಸಮರ್ಥ. ಇದೇನಾಶ್ಚರ್ಯ, ಇದೇನಾಶ್ಚರ್ಯ! ನಾನು ಕೈಲಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದೆನು. ಆತನೇನಾದರೂ ಬಂದು ಈ ರೂಪದಲ್ಲಿ ಬಂದು ಇಷ್ಟೊಂದು ಅನರ್ಥ ಕಾರ್ಯಗಳನ್ನು ಮಾಡಿರುವನೇ? ಲೇ, ಯಾರೋ ನೀನು ವಾನರ? ಅಪ್ಪಣೆ ಇಲ್ಲದೆ ಲಂಕಾ ನಗರವನ್ನು ಪ್ರವೇಶಿಸಿ ವನವನ್ನು ಹಾಳು ಮಾಡಿದಲ್ಲದೆ ಅಕ್ಷಯಾದಿ ರಾಕ್ಷಸರನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸು. ಇಲ್ಲವಾದರೆ ನಿನ್ನ ಶ್ರೇಷ್ಠೇತನಕ್ಕೆ ಆಜ್ಞೆ ಮಾಡಬೇಕಾದೀತು. ಎಚ್ಚರ. ಓಹೋ, ಭಾರತೀಯ ಶಿರಚ್ಛೇದನ. ನಾನು ರಾಜದೂತನಾಗಿ ಬಂದಿರುವೆನು. ನಿನ್ನನ್ನು ರಾಜದೂತನನ್ನಾಗಿ ಕಳಿಸಿರುವ ಆ ರಾಜಶ್ರೇಷ್ಠನಾರೋ? ಸುಗ್ರೀವರಾಜನನ್ನು ಕಡೆಗಣಿಸಬೇಡ. ಅವನು ನಿನಗೆ ಒಂದು ಸಂದೇಶವನ್ನು ಕಳಿಸಿರುವನು. ಏನೆಂದು? ಸೀತಾ ಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಶರಣಾಗತರಾಗುವುದು ಎಂಬುದೇ ಆ ಸಂದೇಶವಾಗಿರುವುದು. ಭಲೆ ಭಲೆ, ಕಪಿಗಳಿಗೆ ರಾಜನಾಗಿ, ಕಪಿಗಳಿಗೆ ಶ್ರೇಷ್ಠ ಒಡೆಯನಾಗಿ, ಕಪಿಗಳಿಗೆ ಉಚಿತವಾದ ಸಲಹೆಯನ್ನೇ ಕಟ್ಟಿ ಕಳಿಸಿರುವನು ಆ ನಿನ್ನ ಕಪಿ ಶ್ರೇಷ್ಠನಾದ ಸುಗ್ರೀವ. ಅದರಂತೆ ನಡೆಯದೆ ಹೋದರೆ ಏನಾಗುತ್ತೋ ಕೋಡಗ. ಓಂ ನಮೋ ನಾರಾಯಣ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ನಕಾರವನ್ನು, ನಮಃ ಶಿವ ಎಂಬ ಪಂಚಾಕ್ಷರಿಯಲ್ಲಿ ಮಕಾರವನ್ನು ಸೇರಿದರೆ ಏನಾಗುವುದು? ರಾಮ ರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನ ದೂತನಾದ ನಾನು ಕೆಲವು ಜನ ರಾವಣರಿರುವರೆಂದು ಕೇಳಲ್ಪಟ್ಟಿರುವುದು. ಅದರಲ್ಲಿ ನೀನ್ಯಾವ ರಾವಣನೋ? ನೀನು ಯಾವ ಯಾವ ರಾವಣರ ಚರಿತ್ರೆಯನ್ನು ಕೇಳಿರುವೆಯೋ ಹೇಳು ನೋಡೋಣ. ಕೇಳು. ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿದೆ, ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿದೆ, ಓಡಾಡುತ್ತಲಿದ್ದ ಕೂಳದ ಮನು ನೀನೆ ಲೋಕದ
ಕಿಡಿಯುತ್ತಾ ಶಂಕರ ಮಹಾದೇವ ಎಂದು ಗೋಳಾಡುತ್ತಿದ್ದ ಆದವನು ನೀನೇ ಅಲ್ಲವೇನೋ? ಹಾ, ಮುಂದೆ ಕೇಳು. ವೀರ್ಯಾರ್ಜುನನ್ನು ಗೆಲ್ಲಲು ಹೋಗಿ ಗೆಲ್ಲಲಾರದೆ ಆತನಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೊಳೆತಿದ್ದವನು ನೀನೇ ಅಲ್ಲವೇನೋ? ಇಲ್ಲವೋ ಕೋಡಗ, ಅದು ಆಗಲ್ಲ. ನಿನಗೆ ತಿಳಿಯೋದು ಮುಂದೆ ಮಗಳು. ಉಳುವೆಂದು ಶರದಿಯ ಮುಲಗೆ ಸೇವಾಲೆಯ ಉಳುವೆಂದು ಶರದಿಯ ಮುಳಗೆ ಸೇವಾಲೆಯ ಅಂಗದನ ತೊಟ್ಟಿಲಲ್ಲೇ ಒದಗಳ ತಂದವ ಅಂಗದನ ತೊಟ್ಟಿಲಲ್ಲೇ ಒದಗಳ ತಂದವ ನೇನೇನೋ ದೂತ ರಾವಣನೆಂಬುವನು ನೇನೇನೋ ಕಡ. ನನ್ನ ವಂಶಜನಾದ ವಾಲಿಯು ಸಮುದ್ರದಡಿಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವ ಸಮಯದಲ್ಲಿ ನೀನು ಆತನನ್ನು ಕೆಣಕಲು ಹೋದಾಗ ಯಾವುದೋ 10 ತಲ ಉಳಿವೆಂದು ಸತ್ತ ಸಾರಗದಲ್ಲಿ ಹದ್ದಿ ಅದನ್ನು ತೆಗೆದುಕೊಂಡು ಬಂದು ಅಂಗದನ್ನ ತೊಟ್ಟಿಲಿ ಕೆಟ್ಟಲಾಗಿ ಅಂಗದನ ಒದೆಗಳನ್ನು ತಂದರೆ ಗೋಳಾಡಿದ್ದವನು ನೀನೇ ಅಲ್ಲವೇನೋ? ಕೋಡಗ, ನಿನ್ನ ಕಲ್ಪನೆಗೆ ಮಿತಿಯೇ ಇಲ್ಲ. ಮುಂದೆ ಮಗಳು. ರಘುರಾಮನ ನಾರಿಯ ಚೋರನ ರಘುರಾಮನ ನಾರಿಯ ಚೋರನ ಆರ್ಯಯ ತಾನೇಹ ತೋಳದ ಮನೋ ಆರ್ಯಯ ತಾನೇಹ ತೋಳದ ಮನೋ ನೇನೆ ನೋಕಳ ರಾವಣನೆಂಬುವನ ನೇನೆ ನೋ. ನನ್ನ ಒಡೆಯನಾದ ಶ್ರೀರಾಮಚಂದ್ರನ ಮತ್ತು ಲಕ್ಷ್ಮಣ ಸ್ವಾಮಿಯವರು ಪರ್ಣಕುಟದಲ್ಲಿ ಇಲ್ಲದಿರುವ ಸಮಯದಲ್ಲಿ ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ನೆಪ ಮಾಡಿಕೊಂಡು ಸೀತಾ ಮಾತೆಯವರ ಅಪಹರಿಸಿದ್ದ ರಾವಣ ನಿಧಿಯಾದ ಪಕ್ಷದಲ್ಲಿ ನಿಜಾವಂಶವನ್ನು ತಿಳಿಸು. ನಾನು ನಿನಗೆ ಕೆಲವು ಹಿತೋಕ್ತಿಯನ್ನು ಹೇಳಬೇಕಾಗಿದೆ. ಇಲ್ಲವೋ ಕೋಡಗ, ಆ ಬಲರಾಮನ ಪತ್ನಿಯನ್ನು ಅತಿ ಸಾಹಸ ಸಂಭ್ರಮದಿಂದ ಅಪಹರಿಸಿದಂತ ಗಂಡುಗಲಿ ದಶಗಂಟ ನಾನೇ. ಮುಂದೆ ಮಗಳು. ನೀನೇನು ಸಾಮಾನ್ಯನೇ? ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು, ಹೌದು. ವಿಶ್ವವಸುವಿನ ಮಗನು, ಕೈಕೆಸೆಯ ಸುಪುತ್ರನು, ಮೇಲಾಗಿ ಮಹಾಬ್ರಾಹ್ಮಣ ಪಂಡಿತೋತ್ತಮನು, ಶಿವಪೂಜಾ ಧುರಂಧರನು. ನನ್ನ ತಂದೆಯಾದ ವಾಯುದೇವನೇ ನಿನ್ನ ಮನೆಯ ಪರಿಚಾರಕನು, ಬ್ರಹ್ಮದೇವನೇ ನಿನ್ನ ಮನೆಯ ಪಂಚಾಂಗವನ್ನು ಓದುವನು, ಚಂದ್ರಮೌಳಿಯು ನಿನ್ನ ಇಷ್ಟಾರ್ಥವನ್ನು ತಿಳಿಸುವನು. ಮೇಲಾಗಿ ನವಗ್ರಹಗಳನ್ನೇ ತನ್ನ ಸಿಂಹಾಸನ ಮೆಟ್ಟಲನ್ನಾಗಿ ಮಾಡಿಕೊಂಡಿರುವೆ. ಛಿ ಛಿ ಧಾರಿ ಚೋರ ಎಂದು ಅಪಕೀರ್ತಿ ಹೊಂದಿಲ್ಲದಿದ್ದರೆ ತ್ರಿಮೂರ್ತಿಗಳಲ್ಲಿ ಒಬ್ಬನಿಗಿತ್ತು. ಈಗಲೂ ಕಾಲ ಮಿಂಚಿಲ್ಲ. ಸೀತಾ ಮಾತೆಯವರನ್ನು ಶ್ರೀರಾಮಚಂದ್ರಿಗೆ ಒಪ್ಪಿಸಿ ಶರಣಾಗನಾಗಿ ಸುಖವಾಗಿ ಬಾಳು. ಸಾಧ್ಯವಿಲ್ಲ. ನಿಜ, ದಾನವ ಗ್ರೇಸರನಾದ ನೀನು ಬಾಣವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗದಲ್ಲಿ ನಾಚಿಕೆ ಆದರೆ ಸೀತಾ ಮಾತೆಯವರಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸಿ ಸರ್ವದಾ ತಪ್ಪಾಯಿತೆಂದು ಹೇಳಿ ನನ್ನ ಕಾಲಿಗೆ ಬಿದ್ದು ಬಿಡು, ನಾನು ನಿನ್ನನ್ನು ಕ್ಷಮಿಸುವೆನು.
ಪ್ರಹಸ್ತ ಪ್ರಭು ಈ ಕಪಿಯ ಹರಟೆಯು ಪ್ರಬಲವಾಯಿತು. ಈತನ ಸಿರ ಕಳೆದು ಬನ್ನಿ. ಅಪ್ಪಣೆ ಪ್ರಭು. ರಾವಣೇಶ್ವರ, ದೂತವಧೆ ಮಹಾಪಾಪಕರ. ಆದ್ದರಿಂದ ರಾಜ್ಯನೀತಿಗೆ ವಿರುದ್ಧವಾದದ್ದು. ಪ್ರಹಸ್ತ ಪ್ರಭು ಈ ಬಗುಳಿ ಸಂಧಿಯನ್ನು ಸಭೆಯಿಂದ ಆಚೆಗೆ. ಕ್ಷಮಿಸು ರಾವಣೇಶ್ವರ, ಈ ಪಾಪಿಗಳ ಮಧ್ಯದಲ್ಲಿ ನಾನು ಇರಲಾರೆ. ಆ! ಪ್ರಹಸ್ತ ಪ್ರಭು ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಪ್ರಭು, ಕಪಿಗಳಿಗೆ ಬಾಲವೇ ಶ್ರೇಷ್ಠವಾದದ್ದು. ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಎದ್ದಿ ಎದ್ದಿ ಬೆಂಕಿಯನ್ನು ಹಚ್ಚಿ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಗರದಿಂದ ಆಚೆಗೆ ದೂಡಬೇಕು. ಅದರಿಂದ ನರಧಾಮರೆಲ್ಲರೂ ಬುದ್ಧಿ ಕಲಿಯುವರು. ಭಲೆ ಹಾಗೆ ಮಾಡಿರಿ. ರಾವಣೇಶ್ವರ ಅಂದು ನಿಶರಾತ್ರಿಯಲ್ಲಿ ಈ ಲಂಕಾ ನಗರವನ್ನು ಪ್ರವೇಶ ಮಾಡಿದನು. ಇಂದು ನಿಮ್ಮ ಸೇವರು ಹಚ್ಚುವ ಬೆಂಕಿಯಿಂದ ಈ ಲಂಕಾ ನಗರವನ್ನೇ ಪ್ರಜ್ವಲಿಸಂದು ಮಾಡುವೆನು. ಇವರನ್ನು ರಾಮ 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 ಸೀತಾ ರಾಮ 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 ಸೀತಾ ರಾಮ 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 भूमि जाते भाव सीते स्त्री मनो नचारिते भूमि जाते भाव सीते स्त्री मनो नचारिते राम सखी सोममुखी राम सखी सोममुखी कमल सदलामखी राम सखी सोममुखी कमल सदलामखी भूमि जाते भाग्य सीते स्त्री मनो नचारिते सीता ಎಲ್ಲಿರುವೆ ಮನೋಹರೇ ಎಲ್ಲಿ ಮನೋಹರೇ ಎಲ್ಲಿ ಮನೋಹರೇ ಪಲ್ಲವಾಧರೇ ನಿಲ್ಲದನ್ನ ಮನವು ಬಾರೆ 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 ವಲ್ಲಭೆ ಸುಗುಣ
ಲಕ್ಷ್ಮಣ, ಅಣ್ಣ, ಸೀತಾನ್ವೇಷಣೆಗೆ ಹೋದ ಆಂಜನೇಯನು ಇನ್ನೂ ಬಾರಲೇ ಇಲ್ಲವಲ್ಲ? ಅದು ಅದು ಅಣ್ಣ ಇತ್ತಲೇ ಬರುತ್ತೇನೆ. ಪ್ರಭು ಶ್ರೀರಾಮಚಂದ್ರನಿಗೆ ನಮಸ್ಕರಿಸೋಣ. ಮಾರುತಿ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಪ್ರಭು, ಸೀತಾ ಮಾತೆಯವರ ದರ್ಶನವಾಗಿ ಅವರು ತಮಗೆ ಗುರುತಿಗಾಗಿ ಚೂಡಾರತ್ನವನ್ನು ದಯಪಾಲಿಸಿರುವರು ಸ್ವೀಕರಿಸಿದ್ದಾರೆ. ಮಾರುತಿ, ನನಗೋಸ್ಕರ ಶತಯೋಜನ ವಿಸ್ತೀರ್ಣವಲ್ಲ ಶರದಿಯನ್ನು ದಾಂಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದೊಪ್ಪಿಸಿ ಉಪಕಾರ ಮಾಡಿದ ನಿನಗೆ ಪ್ರತ್ಯುಪಕಾರವಾಗಿ ನಾನು ಏನನ್ನು ಮಾಡಲಿ? ಪ್ರಭು, ಜನ್ಮ ಜನ್ಮಾಂತರದಲ್ಲಿ ತಮ್ಮ ಸೇವಕನನ್ನಾಗಿ ಸದಾಕಾಲ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳಲಿದ್ದೇವೆ. ಮಾರುತಿ, ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದೊಳಿಲ್ಲ, ಹರಸಿ ನೋಡಲು ಹನುಮ 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 ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದಲ್ಲಿಲ್ಲ, ಹರಸಿ ನೋಡಲು ಹನುಮ ಹನುಮ ನಯದಿ ದಶರಥಂಗೆ ನಾವು ನಾಲ್ವರು ಪುತ್ರರೋ, ನಯದಿ ದಶರಥಂಗೆ ನಾವು ನಾಲ್ವರು ಪುತ್ರರೋ, ಇಂದಿನ ಲಭ್ಯ ನೀನು ಐದನೆಯ ಪುತ್ರನೆಂದು ಭಾವಿತೆವೋ ಹನುಮ. ದಾಸನೇನಲ್ಲವೋ ಹನುಮ? ಪ್ರಭು, ಹನುಮಂತ, ಪ್ರಭು, ದಾಸನೇನಲ್ಲವೋ ಎಮ್ಮನುಜ ನೀನ ಹೃದಯ ಘಾಸಿಪಡ್ಡೆಯ ಕಂದ ಇತ್ತ ಬಾ ನಿನಗೆಲೇ ಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ. ನಡೆಯಿರಿ. ನೀಚನ ಲಂಕಾ ನಗರಕ್ಕೆ ಸೇತುವೆಯನ್ನು ಕಟ್ಟಿ ನೀಚರಾದ ಕುಂಭಕರ್ಣ ರಾವಣರನ್ನು ನಾಶ ಮಾಡಿ ಸೀತೆಯನ್ನು ಕರೆತರೋಣ. ಹಾಗೋ ಪ್ರಭು, ರಾವಣನು ಸೈನ್ಯ ಸಮೇತ ಇರ್ತಲೇ ಬರುತ್ತಿರುವ ಎಲ್ಲವೋ ರಾಮ, ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು, ಸಹಿಸಿಕೋ ಈ ಶರವೇಗದ ಬಾಣದ ಪೆಟ್ಟನ್ನು. ರಾಮ ಜಯ ತು ಶ್ರೀ ರಾಮ ಸುನಾಮ ಅಮರ ವಿನುತ ಫಲ ಅಮಿತ ಫಲ ಪ್ರದ ರಾಮ ಜಯ ತು ಶ್ರೀ ರಾಮ ಸುನಾಮ ರಾಮ ರಾಕ್ಷಸ ಪ್ರಿಯ
ರಾಮ ಸುನಾಮ ಅಮರತಿನುತ ಫಲ ಅಮಿತ ಫಲ ಪ್ರತ ರಾಮ ಜಯ ತುಷಿ ರಾಮ ಸುನಾಮ. ಇಂದಿರಾ ರಮಣ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ ಶ್ರೀರಾಮದೇವರ ಪಾದಾರ ವೇಗತಿ ಗೋವಿಂದ ಗೋವಿಂದ ಹರಿನಾಮ ಸಂಕೀರ್ತ ವರದನೀಯ ಗೋವಿಂದ ಗೋವಿಂದ ಪಾರ್ವತಾಪತ ಹರ ಹರ ಮಹದೇವ ಹರ ಮಹದೇವ್. ಶ್ರೀ ಬಸವೇಶ್ವರ ಸ್ವಾಮಿ ಕೃಪಾಪೋಷಿತ ಬಳಗಕ್ಕೆ, ಡಾಕ್ಟರ್ ಶ್ರೀ ಶಿವಕುಮಾರ್ ಮಹಾಸ್ವಾಮಿಕ್ಕೆ, ವರನಟ ಡಾಕ್ಟರ್ ರಾಜ್ಕುಮಾರ್ಗೆ